ನಮಸ್ಕಾರ ಸ್ನೇಹಿತರೆ. ಪ್ರವಾಸಿಗರ ಸ್ವರ್ಗ ಮಾಲ್ಡೀವ್ಸ್ನಲ್ಲಿ ಭಾರೀ ದುರಂತ ಆಗಿದೆ. ಸಮುದ್ರದ ಆಳದ ಅಂದ ನೋಡೋಕೆ ಹೋದ 5 ಇಟಾಲಿಯನ್ ಪ್ರವಾಸಿಗರು ಸಮುದ್ರದ ಒಳಗಿನ ಗುಹೆ ಒಳಗಡೆ ಉಸಿರುಗಟ್ಟಿ ಜಲಸಮಾಧಿಯಾಗಿದ್ದಾರೆ. ಅವರ ಮೃತದೇಹ ತರೋಕೆ ಹೋಗಿದ್ದ ಕಮಾಂಡೋ ಕೂಡ ಜೀವಂತವಾಗಿ ವಾಪಸ್ ಬಂದಿಲ್ಲ. ಇಡೀ ಮಾಲ್ಡೀವ್ಸ್ ಅನ್ನ ಜಗತ್ತನ್ನ ಬೆಚ್ಚಿ ಬೀಳಿಸಿದೆ. ಯಾಕಂದ್ರೆ ಅದೊಂದು ಮಾಮೂಲಿ ಡೈವಿಂಗ್ ದುರಂತ ಅಲ್ಲ. ಅಲ್ಲಿ ಹೋದವರು ಪ್ರೊಫೆಷನಲ್ ಡೈವರ್ಸ್ ಮತ್ತು ಸಂಶೋಧಕರು. ಹಾಗಿದ್ರೆ ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು? ಸಮುದ್ರದ 160 ಅಡಿ ಆಳದಲ್ಲಿರೋ ಆ ರಹಸ್ಯ ಗುಹೆ ಒಳಗಡೆ ಅಸಲಿಗೆ ಏನಿತ್ತು? ಲೈಫ್ ಸಪೋರ್ಟ್ ಇದ್ರೂ ಪ್ರಾಣ ಬಿಟ್ಟಿದ್ಯಾಕೆ? ವಿಜ್ಞಾನಿಗಳು ಹೇಳ್ತಿರೋ ಆ ನೈಟ್ರೋಜನ್ ನಾರ್ಕೋಸಿಸ್ ಮತ್ತು ಆಕ್ಸಿಜನ್ ಟಾಕ್ಸಿಸಿಟಿ ಮನುಷ್ಯರನ್ನ ಕೊಲ್ಲೋದು ಹೇಗೆ? ಆಳಕ್ಕೆ ಇಳಿಯುವ ಅತಿಯಾದ ಸಾಹಸ, ಉಸಿರು ಕಸಿದುಕೊಂಡ ಆ ಅಗೋಚರ ರಹಸ್ಯ. ಸ್ನೇಹಿತರೆ, ದಿನಾಂಕ 14 ಮೇ 2026 ಜಾಗ ಮಾಲ್ಡೀವ್ಸ್ನ ಅತ್ಯಂತ ಫೇಮಸ್ ಜೊತೆಗೆ ಅಷ್ಟೇ ಡೇಂಜರಸ್ ಡೈವಿಂಗ್ ಸ್ಪಾಟ್ ವಾವು ಅಟಾಲ್. ಅಲ್ಲಿಗೆ ಇಟಲಿಯಿಂದ 5 ಎಕ್ಸ್ಪರ್ಟ್ ಡೈವರ್ಗಳ ಟೀಮ್ ಬಂದು ಇಳಿತು. ಗಮನಿಸಿ, ಇವ್ರು ಯಾರು ಕೂಡ ವೀಕೆಂಡ್ ಟ್ರಿಪ್ ಬಂದ ಸಾಮಾನ್ಯ ಪ್ರವಾಸಿಗರಾಗಿರಲಿಲ್ಲ. ಈ 5ರಲ್ಲಿ ಒಬ್ಬರು ಇಟಲಿಯ ಜಿನೋವಾ ಯೂನಿವರ್ಸಿಟಿಯ ಎನ್ವೈರನ್ಮೆಂಟಲ್ ಸೈನ್ಸ್ ಪ್ರೊಫೆಸರ್ ಮತ್ತು ಮರೈನ್ ಬಯಾಲಜಿಸ್ಟ್ 51 ವರ್ಷದ ಮೋನಿಕಾ ಮಾಂಟೆ ಫಾಲ್ಕಾನ್. ಇವರಿಗೆ ಸಮುದ್ರದ ಆಳದ ಬಗ್ಗೆ ಮತ್ತು ಅಲ್ಲಿನ ಜೀವಿಗಳ ಬಗ್ಗೆ ಸಾಕಷ್ಟು ನಾಲೆಜ್ ಇತ್ತು. ಮೋನಿಕಾ ಜೊತೆ ಅವರ 20 ವರ್ಷದ ಮಗಳು ಜಾರ್ಜಿಯಾ ಸೋಮಕಾಲ್ ಕೂಡ ಇದ್ರು. ಅಲ್ಲದೆ ಈ ಟೀಮ್ನಲ್ಲಿ 31 ವರ್ಷದ ರಿಸರ್ಚ್ ಫೆಲೋ ಮತ್ತು ಮರೈನ್ ಬಯಾಲಜಿಸ್ಟ್ ಮೋರಿಯಲ್ ಓಡೆನಿನೋ, ಹಾಗೆ ಲೈಸೆನ್ಸ್ಡ್ ಸ್ಕೂಬಾ ಇನ್ಸ್ಟ್ರಕ್ಟರ್ ಫೆಡೆರಿಕೋ ಗ್ವಾಲ್ಟಿಯರಿ ಕೂಡ ಇದ್ರು. ಇವರನ್ನೆಲ್ಲ ಲೀಡ್ ಮಾಡ್ತಾ ಇದ್ದು 44 ವರ್ಷದ ಅತ್ಯಂತ ಎಕ್ಸ್ಪೀರಿಯನ್ಸ್ಡ್ ಡೈವಿಂಗ್ ಇನ್ಸ್ಟ್ರಕ್ಟರ್ ಮತ್ತು ಆಪರೇಷನ್ ಮ್ಯಾನೇಜರ್ ಜಿಯಾನ್ ಲುಕಾ ಬೆನೆಡೆಟಿ. ಅಂದರೆ ಈ ಇಡೀ ಟೀಮ್ಗೆ ಸಮುದ್ರದ ಆಳಕ್ಕೆ ಇಳಿಯೋದು ಹೇಗೆ ಅಂತ ಗೊತ್ತಿತ್ತು, ಏನು ರೂಲ್ಸ್ ಫಾಲೋ ಮಾಡಬೇಕು ಅಂತ ಕೂಡ ಚೆನ್ನಾಗಿ ಗೊತ್ತಿತ್ತು. ಆದರೆ ಅವತ್ತು ಆ ವಾವು ಅಟಾಲ್ನಲ್ಲಿ ಇವರು ಆರಿಸಿಕೊಂಡ ದಾರಿ ಇತ್ತಲ್ಲ, ಅದು ಮೃತ್ಯುವಿನ ದಾರಿಯಾಗಿತ್ತು. ಸಮಯ ಮಧ್ಯಾಹ್ನದ ವೇಳೆಗೆ ಮಾಲ್ಡೀವ್ಸ್ನ ಸುಂದರ ನೀಲ ಹಸಿರಿನ ಸಮುದ್ರದ ಆಳದಲ್ಲಿ ಅಡಗಿದ್ದ ಒಂದು ಕರಾಳ ಗುಹೆ. ಆ ಗುಹೆ ಕಡೆ ಇವ್ರು ಕಣ್ಬಿತ್ತು. 5 ಒಟ್ಟಿಗೆ ನೀರಿಗಿಳಿದ್ರು. ಆದರೆ ಗಂಟೆಗಳೇ ಕಳೆದ್ರೂ ಕೂಡ ಆಮೇಲೆ ಎಲ್ಲ ಪ್ರಶಾಂತ. ಇವರ ಸುಳಿವೇ ಇಲ್ಲ. ಒಬ್ಬರು ಮೇಲಕ್ಕೆ ಬರಲಿಲ್ಲ. ಇವ್ರು ತಗೊಂಡೋಗಿರೋ ಆಕ್ಸಿಜನ್ ಲಿಮಿಟೆಡ್ ಇರುತ್ತೆ, ಇಂತಿಷ್ಟು ಟೈಮಿಗೆ ಅಷ್ಟೇ ಸಾಕಾಗುತ್ತೆ ಅಂತಿರುತ್ತೆ. ಅಷ್ಟರಲ್ಲಿ ಮೇಲೆ ಬರಲೇಬೇಕಾಗಿತ್ತು ಇವರು. ಇದ್ದಕ್ಕಿದ್ದಂತೆ ಫುಲ್ ಆತಂಕ. ಮೇಲಿದ್ದವರೆಲ್ಲ ದಿಗಿಲು ಬೀಳೋಕೆ ಶುರುವಾದರು. ಎಲ್ಲಿ ಹೋದ್ರು ಇಟಾಲಿಯನ್ ಟೀಮ್ನವರು ಅಂತ ಹೇಳಿ. ಕೂಡಲೇ ಲೋಕಲ್ ರೆಸ್ಕ್ಯೂ ಟೀಮ್ ಅಲರ್ಟ್ ಆಯಿತು. ಹಾರಿದ್ರು ಸಮುದ್ರಕ್ಕೆ, ಹುಡುಕಾಟ ಶುರು ಮಾಡಿದ್ರು. ಆಗ ಸಿಕ್ಕಿದ್ದು ಆ ಮೊದಲ ಮೃತದೇಹ. ಗುಹೆಯ ಎಂಟ್ರೆನ್ಸ್ನಲ್ಲೇ ಇನ್ಸ್ಟ್ರಕ್ಟರ್ ಅವ್ರನ್ನೆಲ್ಲ ಕರ್ಕೊಂಡು ಬರಬೇಕಾಗಿದ್ದ ಜಿಯಾನ್ ಲುಕಾ ಅವರ ಶವ ಪತ್ತೆಯಾಗಿತ್ತು. ಆದರೆ ಉಳಿದ 4 ವಿಜ್ಞಾನಿಗಳು ಎಲ್ಲಿ ಹೋದ್ರು? ಅವರು ಆ ಕಗ್ಗತ್ತಲ ಗುಹೆಯ ಇನ್ನೂ ಆಳದಲ್ಲಿ ಕಂಪ್ಲೀಟ್ ನಾಪತ್ತೆಯಾಗಿದ್ರು. ಎಲ್ಲ ಗೊತ್ತಿದ್ರು. ಅವರ ಆ ಒಂದು ಸಣ್ಣ ತಪ್ಪು ಲೆಕ್ಕಾಚಾರ ಅವರ ಬದುಕಿನ ಕೊನೆಯ ಡೈವಿಂಗ್ ಆಗಿ ಬದಲಾಯಿತು. ಅದು ಹಾಗಿದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದ್ದವರು ಕೂಡ ಆ ಗುಹೆ ಒಳಗಡೆ ದಾರಿ ತಪ್ಪಿದ ಹೇಗೆ? ನಿಯಮ ಮೀರಿ ಹೋದ ಆ ಕಗ್ಗತ್ತಲ ಕಣಿವೆಯಲ್ಲಿ ಅವರಿಗಾಗಿ ಕಾಯ್ತಾ ಇದ್ದ ಯಮಸ್ವರೂಪಿ ಅಪಾಯ ಯಾವುದಾಗಿತ್ತು? ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಲೈಫ್ ತುಂಬ ಅನ್ಸರ್ಟನ್, ಪ್ರತಿಯೊಬ್ಬರದ್ದು ಕೂಡ ಅಷ್ಟೇ. ಹಾಗಾಗಿ ಪ್ರತಿಯೊಬ್ಬರು ದುಡಿಯೋ ವ್ಯಕ್ತಿಗಳು ಅವರ ಫ್ಯಾಮಿಲಿಯ ಆರ್ಥಿಕ ಭದ್ರತೆಗೋಸ್ಕರ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದು ಕಾಲದ ಅನಿವಾರ್ಯತೆ. 500-600 ರೂಪಾಯಿಗೆಲ್ಲ 1 ಕೋಟಿ ರೂಪಾಯಿ ಕವರೇಜ್ ಕೊಡೋ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೋದು. ಆಗ ದುಡಿಯೋ ವ್ಯಕ್ತಿಯನ್ನು ಕಳ್ಕೊಂಡ್ರೆ ಫ್ಯಾಮಿಲಿಯವರಿಗೆ ಆ ಅಮೌಂಟ್ ಒಂದೇ ಶಾರ್ಟ್ನಲ್ಲಿ ಲಂಸಮ್ ಆಗಿ ಅವ್ರ ಅಕೌಂಟಿಗೆ ಬರುತ್ತೆ. ಅವಾಗ ಫ್ಯಾಮಿಲಿಯ ಮುಂದಿನ ಜೀವನಕ್ಕೆ ಸಮಸ್ಯೆ ಆಗೋದಿಲ್ಲ. ಯಾರಿನ್ನೂ ಮಾಡಿಸಿಲ್ಲ ಅವರು ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕನ್ನು ಚೆಕ್ ಮಾಡಿ. ವಿತ್ ಎಕ್ಸ್ಟ್ರಾ ಡಿಸ್ಕೌಂಟ್ ಟರ್ಮ್ ಇನ್ಶೂರೆನ್ಸ್ಗೆ ನೀವು ಅಪ್ಲೈ ಮಾಡ್ಬೋದು. ಬನ್ನೀಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ನಿಯಮ ಮುರಿದ ಡೈವರ್ಸ್, ಜಲ ಸಮಾಧಿಯಾಯಿತು, ಡೀಪ್ ಸೀ ಡ್ರೀಮ್. ಸ್ನೇಹಿತರೆ, ಮಾಲ್ಡೀವ್ ಸರ್ಕಾರ ಸ್ಕೂಬಾ ಡೈವಿಂಗ್ ಮಾಡೋರಿಗೆ ಅಂತಾನೆ ಒಂದು ಸ್ಟ್ರಿಕ್ಟ್ ರೂಲ್ಸ್ ಅನ್ನು ಮಾಡಿದೆ. ಅದರ ಪ್ರಕಾರ ಯಾವುದೇ ಕಾರಣಕ್ಕೂ ಪ್ರವಾಸಿಗರು 30 ಮೀಟರ್ಸ್ 30 ಮೀಟರ್ ಅಂದರೆ 98 ಅಡಿ ಅದಕ್ಕಿಂತ ಕೆಳಗೆ ಆಳಕ್ಕೆ ಹೋಗೋ ಹಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ 30 ಮೀಟರ್ ದಾಟಿದ್ರೆ ನಾರ್ಮಲ್ ಸಿಲಿಂಡರ್ ಗಾಳಿ ಕೆಲಸ ಮಾಡಲ್ಲ. ನೀರಿನ ಅಗಾಧ ಒತ್ತಡಕ್ಕೆ, ಅಷ್ಟೊಂದು ರಾಶಿ ನೀರಿರುತ್ತಲ್ಲ ಮೇಲೆ, ಅದರ ಪ್ರೆಷರ್ಗೆ ಗಾಳಿನೇ ವಿಷವಾಗಿ ಬದಲಾಗುತ್ತೆ. ಆದರೆ ಈ ಇಟಾಲಿಯನ್ ಟೀಮ್
ಅವತ್ತು ಆ ಡೆಡ್ ಲೈನ್ ಅನ್ನ ಕ್ರಾಸ್ ಮಾಡಿಬಿಟ್ರು. ಅವ್ರು ಇಳಿದಿದ್ದು ಬರೋಬ್ಬರಿ 50 ಮೀಟರ್ ಅಂದ್ರೆ 160 ಅಡಿ ಆಳಕ್ಕೆ. ನಿಮ್ಗೆ ಗೊತ್ತಿರ್ಬೋದು, ನೀರಿನ ಆಳಕ್ಕೆ ಹೋದಂತೆ ಒತ್ತಡ ಹೆಚ್ಚಾಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ನಾವು ಭೂಮಿಯ ಮೇಲಿರುವಾಗ ನಮ್ಮ ದೇಹದ ಮೇಲಿರುವ ಗಾಳಿಯ ಒತ್ತಡ 180 ಅಟ್ಮಾಸ್ಫಿಯರ್ಸ್ ಅಬ್ಸಲ್ಯೂಟ್ ಇರುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಾವು ಭೂಮಿ ಮೇಲಿದ್ದಾಗ ನಮ್ಮ ಸುತ್ತಮುತ್ತ ಇರೋ ಗಾಳಿ ನಮ್ಮ ದೇಹದ ಮೇಲೆ ಹಾಕೋ ನಾರ್ಮಲ್ ಪ್ರೆಷರ್ ಅದು. ನಮ್ಮ ದೇಹ ಈ ಪ್ರೆಷರ್ಗೆ ಆಲ್ರೆಡಿ ಅಡ್ಜಸ್ಟ್ ಆಗಿರೋದ್ರಿಂದ ನಮಗದು ಭಾರ ಫೀಲ್ ಆಗಲ್ಲ. ನಮ್ಮ ಮೇಲೆ ವಾತಾವರಣ ಗಾಳಿಯ ಭಾರ ಆಗ್ತಿಲ್ಲ ಬಗ್ತಿದ್ದೀನಿ ಅಂತ ಅನ್ಸಲ್ಲ ಅದರ ತೂಕ. ಆದ್ರೆ 160 ಅಡಿ ನೀರಿನ ಆಳಕ್ಕೆ ಇಳಿದಾಗ ಮೇಲಿರೋ ನೀರಿನ ರಾಶಿಯ ತೂಕದಿಂದ ಒತ್ತಡ ಬರೋಬ್ಬರಿ 6 ಪಟ್ಟು ಹೆಚ್ಚಾಗುತ್ತೆ. ಆ ಪ್ರೆಷರ್ನಲ್ಲಿ ಕಾರಿನ ಟೈರ್ ಕೂಡ ಪಟಾರ್ ಅಂತ ಒಡೆದು ಹೋಗ್ಬಿಡುತ್ತೆ. ಇನ್ನು ಮನುಷ್ಯನ ದೇಹ, ರಕ್ತನಾಳಗಳು ಏನಾಗುತ್ತೆ, ಬುರುಡೆ, ಮೆದುಳು ಎಲ್ಲ ಯೋಚನೆ ಮಾಡಿ. ಅಷ್ಟಕ್ಕೂ ಅಲ್ಲಿರೋದು ಬರೀ ಆಳ ಅಲ್ಲ, ಅದು ಅತ್ಯಂತ ಅಪಾಯಕಾರಿ ಕಡಲ ಗುಹೆ. ಸಮುದ್ರದ ಆಳದಲ್ಲಿ ನೀರಿನ ಒಳಗಡೆ ಆಳದಲ್ಲಿರೋ ಗುಹೆ. ಅದರಲ್ಲೂ ಪ್ರಾಬ್ಲಮ್ ಇರೋದು ಆ ಗುಹೆಯ ಕೋಣೆಗಳನ್ನ ತಲುಪೋ ದಾರಿಯಲ್ಲಿ. ಆ ದಾರಿಗಳು ಎಷ್ಟು ಇಕ್ಕಟ್ಟಾಗಿದ್ದಾವೆ ಅಂದ್ರೆ ಒಮ್ಮೆಗೆ ಕೇವಲ ಒಬ್ಬ ಮನುಷ್ಯ ಮಾತ್ರ ತೂರ್ಕೊಂಡು ಹೋಗ್ಬೋದು. ಗುಹೆಯ ತಳದಲ್ಲಿ ಲೆಕ್ಕವಿಲ್ಲದಷ್ಟು ಮರಳು ಮತ್ತು ಹೂಳು ಸೇರಿಕೊಂಡಿರುತ್ತೆ. ಒಮ್ಮೆ ಈ ಟೀಮ್ ಆ ಇಕ್ಕಟ್ಟಾದ ಗುಹೆ ಒಳಗೆ ನುಗ್ಗಿದಾಗ ಅವರ ಕಾಲುಗಳಿಗೆ ಕಟ್ಟಿದ್ದ ಫಿನ್ಸ್ ತಾಗಿ ಆ ಹೂಳು ಒಮ್ಮೆಲೆ ಮೇಲೆತ್ತು ಬಿಡ್ತು. ಇದನ್ನ ಡೈವಿಂಗ್ ಭಾಷೆಯಲ್ಲಿ ಸಿಲ್ಟ್ ಔಟ್ ಅಂತ ಕರೀತಾರೆ. ಇದು ಹೇಗಾಯಿತು ಅಂದರೆ, ಕಣ್ಣೆದುರಿಗೆ ದಟ್ಟವಾದ ಹೊಗೆ ಆವರಿಸಿದಾಗ ಏನು ಕಾಣಲ್ವಲ್ಲ, ಹಾಗೆ ಇಡೀ ನೀರು ಬ್ಲರ್ ಆಯಿತು ಅವಾಗ ಕೆಸರು ಮೇಲಿದ್ದಾಗ. ಜೊತೆಗೆ ಗುಹೆ ಒಳಗಡೆ ಹೋಗುವಾಗ ದಾರಿ ತಪ್ಪಾರ್ದು ಅಂತ ಅವರು ಇಟ್ಕೊಂಡಿದ್ದಂತಹ ಆ ಗೈಡ್ ಲೈನ್ಸ್ ಹಗ್ಗ ಕೂಡ ತಪ್ಪು ಹೋಗ್ಬಿಡ್ತು ಕೈಯಿಂದ. ಕಣ್ಣಿಗೆ ಏನು ಕಾಣ್ತಾ ಇಲ್ಲ, ಆ ಝೀರೋ ವಿಸಿಬಿಲಿಟಿಯ ಕಗ್ಗತ್ತಲು. ಆ 5 ಕಂಪ್ಲೀಟ್ ಆಗಿ ಟ್ರ್ಯಾಪ್ ಆದರು. ದಾರಿ ಕಾಣದೆ ಒದ್ದಾಡ್ತಿದ್ದ ಆ ಡೈವರ್ಸ್ಗೆ ಅವರ ಬೆನ್ನಲ್ಲಿದ್ದ ಆಕ್ಸಿಜನ್ ಸಿಲಿಂಡರ್ ಮೃತ್ಯುವಾಗ್ಬಿಡ್ತು. ಅದು ಹೇಗೆ ಗೊತ್ತಾ? ರಕ್ತದೊಳಗೆ ನುಗ್ಗಿದ ನೈಟ್ರೋಜನ್ ಜೀವ ಉಳಿಸಬೇಕಾಗಿದ್ದ ಸಿಲಿಂಡರ್ ಕೊಂದಿದ್ದು ಹೇಗೆ? ಸ್ನೇಹಿತರೆ, ಆ ಡೈವರ್ಸ್ ಕಟ್ಕೊಂಡಿದ್ದ ಆಕ್ಸಿಜನ್ ಸಿಲಿಂಡರ್ ಅವರಿಗೆ ಸ್ಲೋ ಪಾಯ್ಸನ್ ಆಗಿಬಿಡ್ತು. ಸಾಮಾನ್ಯವಾಗಿ ನಾವು ಭೂಮಿ ಮೇಲೆ ಉಸಿರಾಡೋ ಗಾಳಿಯಲ್ಲಿ 21% ಆಕ್ಸಿಜನ್, 78% ನೈಟ್ರೋಜನ್ ಇರುತ್ತೆ. ಭೂಮಿ ಮೇಲೆ ಈ ನೈಟ್ರೋಜನ್ ನಮ್ಮ ದೇಹಕ್ಕೆ ಏನೂ ಮಾಡಲ್ಲ, ಇದು ಕಂಪ್ಲೀಟ್ ಸೇಫ್. ಆದರೆ 160 ಅಡಿ ಆಳದ ಆ ನೀರಿನ ಅಗಾಧ ಒತ್ತಡದಲ್ಲಿ ಸ್ಟೋರಿ ಚೇಂಜ್ ಆಗುತ್ತೆ. ಆ ಹೈ ಪ್ರೆಷರ್ನಲ್ಲಿ ಈ ನೈಟ್ರೋಜನ್ ಡೈರೆಕ್ಟ್ ಆಗಿ ನಮ್ಮ ರಕ್ತದಲ್ಲಿ ಕರಗಿ ಮೆದುಳಿನ ನರಗಳಿಗೆ ಅಟ್ಯಾಕ್ ಮಾಡುತ್ತೆ. ವಿಜ್ಞಾನದ ಪ್ರಕಾರ ಮೆದುಳಿನ ನರಗಳ ಮೇಲಿರೋ ಕೊಬ್ಬಿನ ಅಂಶದಲ್ಲಿ ಈ ನೈಟ್ರೋಜನ್ ಕರಗಿದಾಗ ಮೆದುಳಿನ ಸಿಗ್ನಲ್ಗಳು ಆಟೋಮ್ಯಾಟಿಕಲಿ ಕಟ್ಟಾಗ್ಬಿಡ್ತವೆ. ಇದನ್ನೇ ವಿಜ್ಞಾನಿಗಳು ನೈಟ್ರೋಜನ್ ನಾರ್ಕೋಸಿಸ್ ಅಥವಾ ಮಾರ್ಟಿನಿ ಎಫೆಕ್ಟ್ ಅಂತ ಕರೆಯೋದು. ಡೈವಿಂಗ್ ಲೋಕದಲ್ಲಿ ಒಂದು ಮಾತಿದೆ, ನೀರಿನ ಪ್ರತಿ 30 ಅಡಿ ಆಳಕ್ಕೆ ಹೋದಾಗಲೂ ಕೂಡ 1 ಪೆಗ್ ಮಾರ್ಟಿನಿ ಮದ್ಯ ಕುಡಿದಷ್ಟು ಅಮಲ್ ಏರುತ್ತೆ ಅಂತ. ಅಂದರೆ ಯೋಚನೆ ಮಾಡಿ, 160 ಅಡಿ ಆಳದಲ್ಲಿ ಖಾಲಿ ಹೊಟ್ಟೆಯಲ್ಲಿ 5 ಪೆಗ್ ಹಾರ್ಡ್ ಲಿಕ್ಕರ್ ಕುಡಿದ್ರೆ ಹೇಗಾಗಬೇಡ. ಅದೇ ರೀತಿ ಆ ನೈಟ್ರೋಜನ್ ಗ್ಯಾಸ್ ಮನುಷ್ಯನಿಗೆ ವಿಪರೀತ ನಶೆ ಏರಿಸುತ್ತೆ. ಮೆದುಳು ಸರಿಯಾಗಿ ಯೋಚನೆ ಮಾಡೋದನ್ನು ನಿಲ್ಲಿಸ್ಬಿಡುತ್ತೆ. ಜಡ್ಜ್ಮೆಂಟ್ ಅಂತೂ ಕಂಪ್ಲೀಟ್ ಝೀರೋ ಆಗುತ್ತೆ. ಈ ನಶೆಯಲ್ಲಿ ಸಿಕ್ಕಾಕೊಂಡಾಗ ಮನುಷ್ಯನಿಗೆ ವಿಪರೀತ ಆತಂಕ ಅಥವಾ ವಿಪರೀತ ಆನಂದ ಯಾವ್ದು ಬೇಕಾದರೂ ಆಗ್ಬೋದು. ಎಲ್ಲಿದ್ದೀವಿ, ಏನು ಮಾಡ್ತಿದ್ದೀವಿ ಅನ್ನೋದನ್ನು ಮರ್ತು ಬಿಡ್ತಾರೆ ಫುಲ್. ಒಮ್ಮೆ ಥಿಂಕ್ ಮಾಡಿ, 160 ಅಡಿ ಸಮುದ್ರದ ಆಳದಲ್ಲಿ ಕತ್ತಲಲ್ಲಿ ಮೆದುಳು ಕೆಲಸ ಮಾಡದ ಸ್ಥಿತಿಗೆ ಹೋದರೆ ಏನಾಗುತ್ತೆ? ನೀರು ಕುಡಿದು ಇವರು ಜಲಸಮಾಧಿ ಆಗಿಬಿಟ್ರು. ಆದರೆ ಒಂದು ವೇಳೆ ನೈಟ್ರೋಜನ್ ಅಮಲಿನಿಂದ ಯಾರಾದರೂ ಬಚಾವಾಗಿ ಹೇಗಾದರೂ ಮಾಡಿ ಹೊರಬರೋಣ ಅಂತ ಟ್ರೈ ಮಾಡಿದ್ರೆ ಅವರು ಬದುಕ್ತಾ ಇದ್ರಾ? ಖಂಡಿತ ಇಲ್ಲ. ಯಾಕಂದರೆ ಅಲ್ಲಿ ಮತ್ತೊಬ್ಬ ಸೈಲೆಂಟ್ ಕಿಲ್ಲರ್ ಅವ್ರಿಗಾಗಿ ಕಾಯ್ತಾ ಕೂತಿದ್ದ. ಆಮ್ಲಜನಕ ತಂದ ದೊಡ್ಡ ಆಪತ್ತು. ಆಮ್ಲಜನಕನೇ ಮನುಷ್ಯರ ಪಾಲಿನ ಜೀವರಕ್ಷಕ, ಜೀವದಾತ. ಸಾಮಾನ್ಯವಾಗಿ ಮನುಷ್ಯ ಬದುಕೋಕೆ ಬೇಕೇ ಬೇಕಲ್ವ ಆಕ್ಸಿಜನ್. ಆದರೆ ಇದೇ ಆಕ್ಸಿಜನ್ ಅತಿ ಹೆಚ್ಚು ಒತ್ತಡದಲ್ಲಿ ವಿಷವಾಗಿ ಬದಲಾಗುತ್ತೆ ಅಂತ ವಿಜ್ಞಾನ ಹೇಳುತ್ತೆ. ಮೆಡಿಕಲ್ ಭಾಷೆಯಲ್ಲಿ ಪಾಲ್ ಬರ್ಟ್ ಎಫೆಕ್ಟ್ ಅಂತ ಇದನ್ನು ಕರೀತಾರೆ. 160 ಫೀಟ್ ಸಮುದ್ರದ ಅಡಿಯಲ್ಲಿ ಅಥವಾ 50 ಮೀಟರ್ಗಿಂತ ಕೆಳಗೆ ಹೋದಾಗ ಸಿಲಿಂಡರ್ನಲ್ಲಿರೋ ಆಕ್ಸಿಜನ್ನ ಪಾರ್ಷಿಯಲ್ ಪ್ರೆಷರ್ ಮಿತಿ ಮೀರುತ್ತೆ. ಯಾವ ಲೆವೆಲ್ಗೆ ಅಂದರೆ ಆ ಹೈ ಪ್ರೆಷರ್ ಆಕ್ಸಿಜನ್ ಡೈರೆಕ್ಟ್ ಆಗಿ ಮನುಷ್ಯನ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದೊಂದು ರೀತಿಯಲ್ಲಿ ಮೆದುಳಿಗೆ ಕರೆಂಟ್ ಶಾಕ್ ಹೊಡೆದಾಗುತ್ತೆ. ಇದರ ಪರಿಣಾಮ ಏನಾಗುತ್ತೆ ಗೊತ್ತಾ? ಡೈವರ್ಗಳಿಗೆ ನೀರಿನ ಒಳಗಡೆ ಏಕಾಏಕಿ ಭೀಕರವಾದ ಫಿಟ್ಸ್ ಅಥವಾ ಅಪಸ್ಮಾರ ಉಂಟಾಗುತ್ತೆ. ಇಡೀ ದೇಹ ನಡುಗೋಕೆ ಶುರುವಾಗುತ್ತೆ. ಕೈ ಕಾಲುಗಳು ಕಂಟ್ರೋಲ್ ತಪ್ಪುತ್ತೆ, ಕಣ್ಕತ್ತಲೆ ಕಟ್ಟುತ್ತೆ. ಆ ಭೀಕರ ಸೆಳೆತದ ರಭಸಕ್ಕೆ ಬಾಯಲ್ಲಿದ್ದ ಸಿಲಿಂಡರ್ ಪೈಪ್ ಆಟೋಮ್ಯಾಟಿಕಲಿ ಜಾರ್ ಹೋಗುತ್ತೆ. ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ಅವರು ಬಾಯಿ ತೆರೆದಾಗ ಶ್ವಾಸಕೋಶದ ಒಳಗಡೆ ಸಮುದ್ರದ ಅಪಾರ ಪ್ರಮಾಣದ ನೀರು ನುಗ್ಗುತ್ತೆ. ಎಷ್ಟೇ ಬೆಸ್ಟ್ ಲೈಫ್ ಸಪೋರ್ಟ್ ಸಿಸ್ಟಮ್ಸ್ ಎಕ್ವಿಪ್ಮೆಂಟ್ಸ್ ಇದ್ರೂ ಕೂಡ ಕೆಲವೇ ಸೆಕೆಂಡ್ಗಳಲ್ಲಿ ಜೀವ ಹೊರಟೋಗ್ಬಿಡುತ್ತೆ.
ಇಟಾಲಿಯನ್ ಟೀಮ್ ಕೂಡ ಇದೇ ರೀತಿ ನೈಟ್ರೋಜನ್ ನಾರ್ಕೋಸಿಸ್ ಮತ್ತು ಆಕ್ಸಿಜನ್ ಟಾಕ್ಸಿಸಿಟಿಯ ಭೀಕರ ಸುಳ್ಳಿಗೆ ಸಿಲುಕಿ ಪ್ರಾಣ ಬಿಟ್ರು. ಆದರೆ ಈ ದುರಂತ ಬರೀ ಆ 5 ಜನರಿಗೆ ಮಾತ್ರ ಮುಗಿಲಿಲ್ವಲ್ಲ, ಅವ್ರನ್ನ ಹುಡ್ಕೊಂಡು ಹೋದ ಆ ಕಮಾಂಡೋ ಕೂಡ ನೀರಿನಲ್ಲೇ ಪ್ರಾಣ ಕಳ್ಕೊಂಡ್ರು. ಎಲ್ಲ ಗೊತ್ತಿದ್ದ ಈ ಕಮಾಂಡೋಗೆ ಏನಾಯ್ತು ಹಾಗಾದ್ರೆ? ರಕ್ಷಣೆಗೆ ಹೋದ ಕಮಾಂಡೋ ಕೂಡ ಅಂತ್ಯ. ಎಸ್ ಸ್ನೇಹಿತರೆ, ಸರ್ಚ್ ಆಪರೇಷನ್ನಲ್ಲೂ ಭೀಕರ ದುರಂತ ಕಾದಿತ್ತು. ಮಾಲ್ಡೀವ್ಸ್ ಮಿಲಿಟರಿಯ ಸ್ಪೆಷಲ್ ಕಮಾಂಡೋ ಮೊಹಮ್ಮದ್ ಮಹೂದಿ ಮೇ 16ನೇ ತಾರೀಕು ಅದೇ ಗುಹೆಯಲ್ಲಿ ಪ್ರಾಣ ಕಳ್ಕೊಂಡ್ರು. ಇಲ್ಲಿ ಇವ್ರಿಗೇನು ಪ್ರಾಬ್ಲಮ್ ಆಯಿತು? ವಿಜ್ಞಾನದ ಪ್ರಕಾರ ಇದು ಡಿಕಂಪ್ರೆಷನ್ ಸಿಕ್ನೆಸ್. ಡೈವರ್ಸ್ ಲ್ಯಾಂಗ್ವೇಜ್ನಲ್ಲಿ ದಿ ಬೆಂಡ್ಸ್ ಅಂತ ಕರೀತಾರೆ. ಕಮಾಂಡೋ 160 ಅಡಿ ಕೆಳಗಿಳಿದು ದೇಹಗಳನ್ನು ಪತ್ತೆ ಮಾಡಿದ್ರು. ಆದರೆ ಆ ದೇಹಗಳನ್ನು ಎತ್ಕೊಂಡು ಆ ಟೆನ್ಷನ್ನಲ್ಲಿ ಅತಿ ವೇಗವಾಗಿ ಮೇಲಕ್ಕೆ ಬರೋಕ್ಕೆ ಟ್ರೈ ಮಾಡಿದ್ರು. ಅದೇ ಅವರು ಮಾಡಿದ ಅತಿ ದೊಡ್ಡ ತಪ್ಪು. ಸ್ಕೂಬಾ ಡೈವಿಂಗ್ ರೂಲ್ ಪ್ರಕಾರ ಒಬ್ಬ ಡೈವರ್ ನಿಮಿಷಕ್ಕೆ 30 ಅಡಿಗಿಂತ ಹೆಚ್ಚು ವೇಗವಾಗಿ ಮೇಲಕ್ಕೆ ಬರೋ ಹಾಗಿಲ್ಲ. ಯಾಕಂದರೆ ಸಮುದ್ರದ ಆಳದಿಂದ ದಿಢೀರಂತ ಮೇಲಕ್ಕೆ ಬರುವಾಗ ಪ್ರೆಷರ್ ಒಮ್ಮೆಲೆ ಕಮ್ಮಿ ಆಗುತ್ತೆ, ಸಡನ್ನಾಗಿ ಕಮ್ಮಿ ಆಗುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನೀವು ಜೋರಾಗಿ ಶೇಕ್ ಮಾಡಿದ ಸೋಡಾ ಬಾಟಲ್ ಕ್ಯಾಪನ್ನು ಒಮ್ಮೆಲೆ ಓಪನ್ ಮಾಡಿದ್ರೆ ಏನಾಗುತ್ತೆ? ಗ್ಯಾಸ್ ಗುಳ್ಳೆಗಳು ಒಮ್ಮೆಲೆ ಎಲ್ಲವನ್ನ ಚಿಮ್ಮಿಸ್ಕೊಂಡು ಬರ್ತಾವಲ್ಲ, ಆ ರೀತಿ ಆಗುತ್ತೆ. ಕಮಾಂಡೋ ಅತಿ ವೇಗವಾಗಿ ಮೇಲೆ ಬಂದಾಗ ಅವರ ದೇಹದ ರಕ್ತನಾಳಗಳಲ್ಲಿ ಕರಗಿದ ನೈಟ್ರೋಜನ್ ಒಮ್ಮೆಲೆ ಗ್ಯಾಸ್ ಗುಳ್ಳೆಗಳಾಗಿ ಬದಲಾಗ್ಬಿಡ್ತು. ಮೆಡಿಕಲ್ ಭಾಷೆಯಲ್ಲಿ ಆರ್ಟೀರಿಯಲ್ ಗ್ಯಾಸ್ ಎಂಬೋಲಿಸಮ್ ಅಂತ ಕರೀತಾರೆ. ಆ ಡೆಡ್ಲಿ ಗುಳ್ಳೆಗಳು ಡೈರೆಕ್ಟಾಗಿ ಹೋಗಿ ಅವರ ಹೃದಯ ಮತ್ತು ಮೆದುಳಿನ ರಕ್ತ ಸಂಚಾರವನ್ನು ಕಂಪ್ಲೀಟಾಗಿ ಬ್ಲಾಕ್ ಮಾಡಿಬಿಟ್ವು. ಬೆನ್ನ ಮೇಲೆ ಆಕ್ಸಿಜನ್ ಇದ್ರೂ ಕೂಡ ಈ ಎಫೆಕ್ಟ್ನಿಂದಾಗಿ ಅವು ಚಿಮ್ಮಿ ರಕ್ತನಾಳಗಳೆಲ್ಲ ಸಿಡಿದು ತೀವ್ರ ಉಸಿರುಗಟ್ಟುವಿಕೆಯಿಂದ ಆ ಧೀರ ಕಮಾಂಡೋ ನೀರೊಳಗೇನೆ ಪ್ರಾಣ ಬಿಟ್ಟರು. ಇದರೊಂದಿಗೆ ಆ ಡೆಡ್ಲಿ ಗುಹೆಯಲ್ಲಿ ಬಲಿಯಾದವರ ಸಂಖ್ಯೆ ಟೋಟಲ್ 6ಕ್ಕೆ ಏರಿಕೆಯಾಯಿತು. ಹೀಗೆ ಆ ಕಗ್ಗತ್ತಲ ಗುಹೆಯಲ್ಲಿ ಸಿಲುಕಿದ್ದ ಎಲ್ಲ ದೇಹಗಳನ್ನು ಹೊರತೆಗೆಯೋದು ಒಂದು ಸವಾಲಾಗಿ, ಸಾಹಸವಾಗಿ ಬದಲಾಯಿತು. ಒಂದು ಕಡೆ ಡೇಂಜರಸ್ ಶಾರ್ಕ್ ಮೀನುಗಳ ಕಾಟ, ಇನ್ನೊಂದು ಕಡೆ ಕೈ ಕೊಡ್ತಾ ಇದ್ದ ಹವಾಮಾನ. ಸ್ವಲ್ಪ ತಡವಾದರೂ ಮೃತದೇಹಗಳು ಶಾರ್ಕ್ ಮೀನುಗಳ ಪಾಲಾಗುವ ಭೀತಿ ಕೂಡ ಶುರುವಾಗಿತ್ತು. ಇದಕ್ಕಾಗಿಯೇ ವಿಶ್ವದ ಅತ್ಯುತ್ತಮ ಡೀಪ್ ಸಿ ಡೈವಿಂಗ್ ಸಂಸ್ಥೆ ಡ್ಯಾನ್ ಯುರೋಪ್ ತನ್ನ ಸ್ಪೆಷಲಿಸ್ಟ್ ಟೀಮನ್ನು ಮಾಲ್ಡೀವ್ಸ್ಗೆ ಕಳಿಸ್ತು. ಈ ಟೀಮ್ ನಾರ್ಮಲ್ ಆಕ್ಸಿಜನ್ ಬದಲು ಹೀಲಿಯಂ ಮಿಕ್ಸ್ ಆದ ಟ್ರೈಮಿಕ್ಸ್ ಗ್ಯಾಸ್, ಕ್ಲೋಸ್ಡ್ ಸರ್ಕ್ಯೂಟ್ ರಿಬ್ರೀದರ್ಸ್ ಮತ್ತು ರೊಬೋಟಿಕ್ ಕ್ಯಾಮೆರಾಗಳನ್ನು ಬಳಸಿ ಹರಸಾಹಸಪಟ್ಟು ಎಲ್ಲ ದೇಹಗಳನ್ನು ಹೊರತೆಗೆದಿದ್ದಾರೆ. ಒಟ್ಟಾರೆ ಹೇಳೋದಾದರೆ, ಮನುಷ್ಯ ಎಷ್ಟೇ ಬುದ್ಧಿವಂತ ಇರ್ಬೋದು, ಎಷ್ಟೇ ಟೆಕ್ನಾಲಜಿನೂ ಇರ್ಬೋದು, ಆದರೆ ಪ್ರಕೃತಿಗೆ ಸವಾಲು ಹಾಕಿದ್ರೆ ಅಥವಾ ಸವಾಲು ಹಾಕಕ್ಕೆ ಆಗಲ್ಲ ಅನ್ನೋದಕ್ಕೆ ಈ ಘಟನೆಗೆ ದೊಡ್ಡ ಸಾಕ್ಷಿ. ಅಗಾಧ ಈ ಪ್ರಕೃತಿ. ಈ ಘಟನೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಸ್ನೇಹಿತರೆ, ಟೈಟಾನಿಕ್ ಶಿಪ್ ನೋಡೋಕೆ ಹೋದ್ರಲ್ಲ ಸಬ್ಮರ್ಸಿಬಲ್ನಲ್ಲಿ, ಆಗದು ಬ್ಲಾಸ್ಟ್ ಆಗಿ ನೀರಿನ ಪ್ರೆಷರ್ಗೆ ಬಿಲಿಯನಿಯರ್ಗಳು ಪ್ರಾಣ ಕಳ್ಕೊಂಡ್ರಲ್ಲ, ಅದನ್ನು ನೆನಪು ಮಾಡ್ತಿದೆ ನಮಗಿದು. ನಿಮಗೇನಿಸ್ತಾ ಇದೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಒಂದು ಕ್ವಿಕ್ ರಿಮೈಂಡರ್, ದುಡಿಯೋ ವ್ಯಕ್ತಿಯನ್ನು ಕಳ್ಕೊಳ್ಳೋ ಸಂದರ್ಭ ಒಂದು ವೇಳೆ ಬಂದರೆ ಆ ಫ್ಯಾಮಿಲಿಯವರು ಆರ್ಥಿಕವಾಗೂ ಶಾಕ್ಗೆ ಒಳಗಾಗಬಾರ್ದು ಅಂತಲೇ ಡಿಸೈನ್ ಆಗಿರೋ ಟರ್ಮ್ ಇನ್ಶೂರೆನ್ಸ್. ಪ್ರತಿಯೊಬ್ಬರಿಗೂ ಕೂಡ ಈಗಿನ ಕಾಲದಲ್ಲಿ ಮಾಡ್ರನ್ ಫಿನಾನ್ಷಿಯಲ್ ಸೆಕ್ಯೂರಿಟಿ ಗಾರ್ಡ್ ಇದು. ಯಾರಿಂದೂ ಕೂಡ ಮಾಡಿಸಿಲ್ಲ, ಮಾಡಿಸೋ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.